ಬೆಳಗಾವಿ ಲೋಕಸಭಾ ಅಖಾಡದಲ್ಲಿ ಇದೀಗ ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವರು ಪ್ರತಿ ಗ್ರಾಮಗಳಿಗೆ ತೆರಳಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಇದರ ನಡುವೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ನಡುವೆ ಬಹಳಷ್ಟು ಪೈಪೋಟಿ ನಡೀತಾ ಇರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಏನಂತಂದ್ರೆ ಮೃಣಾಲ್ ಹೆಬ್ಬಾಳ್ಕರ್ ಇದ್ದಾರೆ, ಮಾತಾಡ್ತೀನಿ. ಸರ್, ಈಗ ಕ್ಷೇತ್ರದಾದ್ಯಂತ ಪ್ರತಿ ಗ್ರಾಮಗಳಲ್ಲೂ ಸುತ್ತಾಡ್ತಾ ಇದ್ದೀರಿ, ಯಾವ ರೀತಿ ವಾತಾವರಣ ಇದೆ ಅಂತ? ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ, ಪ್ರತಿಯೊಬ್ಬ ಮತದಾರರಿಗೆ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಸಿಕ್ಕಂಥ ಅವಕಾಶ, ಈ ವಯಸ್ಸಲ್ಲಿ ಒಬ್ಬ ಯುವಕನಿಗೆ, ಬೆಳಗಾವಿ ಯುವಕನಿಗೆ ಒಂದು ಅವಕಾಶ ಸಿಕ್ಕಿದೆ. ಅವಕಾಶ ಅನ್ನೋಕ್ಕಿಂತ ಜಾಸ್ತಿ ಇದು ನನ್ನ ಜವಾಬ್ದಾರಿ, ಭಾಳ ದೊಡ್ಡ ಜವಾಬ್ದಾರಿ ಇವತ್ತು ನನ್ನ ಹೆಗಲ ಮೇಲಿದೆ. ಪ್ರತಿಯೊಂದು ಗ್ರಾಮಕ್ಕೆ ಹೋಗ್ತಾ ಇದ್ದೀನಿ, ಪ್ರತಿಯೊಂದು ವಾರ್ಡ್ಗೆ ಹೋಗ್ತಾ ಇದ್ದೀನಿ, ಪ್ರತಿಯೊಂದು ಪಂಚಾಯತಿಗೆ ಹೋಗ್ತಾ ಇದ್ದೀನಿ. ಆದಷ್ಟು ನನ್ನ ಕೈಲೇ ಶಕ್ತಿ ಇದ್ದಷ್ಟು ಜನರನ್ನು ಭೇಟಿ ಆಗ್ತಾ ಇದ್ದೀನಿ. ಪ್ರತಿಯೊಂದು ಕಡೆ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಬೆಳಗಾವಿ ಲೋಕಸಭೆಯಲ್ಲಿ ಆಗ್ಲಾರ್ದಂಥ ಅಭಿವೃದ್ಧಿ ಏನು ನಾವು ಹೇಳ್ತಾ ಇದ್ವಿ, ಆ ವಿಷಯ ಮೇಲೆ ಅಭಿವೃದ್ಧಿಯತ್ತ ಒಂದು ವಿಷಯನ ಇಟ್ಕೊಂಡು ಪ್ರತಿಯೊಂದು ಮನೆಗೆ ಹೋಗ್ತಾ ಇದ್ದೀನಿ. ಈ ಬಾರಿ ಒಳ್ಳೆ ಅವಕಾಶ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸರ್, ಈಗ ಬೀಗರು ವರ್ಸಸ್ ಮನೆ ಮಗ ಏನು ಹೇಳ್ತಾ ಇದ್ದಾರೆ ಜನ, ಏನು ಹೇಳ್ತಾ ಇದ್ದಾರೆ ಸರ್? ನನಗೆ ವಿಶ್ವಾಸ ಇದೆ, ಬೆಳಗಾವಿ ಲೋಕಸಭೆಯ ಮಹಾಜನತೆ, ಬೆಳಗಾವಿ ಜಿಲ್ಲೆಯ ಮಹಾಜನತೆ ನಮ್ಮಿಬ್ಬರು ಯುವಕರನ್ನ ಈ ಬಾರಿ ಕೈ ಹಿಡಿತಾರೆ. ಯಾಕಂದರೆ ಇದು ಸ್ವಾಭಿಮಾನಿ ಚುನಾವಣೆ ಆಗಿದೆ. ಯಾಕಂದರೆ ನಮ್ಮ ಜಿಲ್ಲೆಗೆ ಭಾಳ ದೊಡ್ಡ ಇತಿಹಾಸ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿನೇ ನಮ್ಮ ಜಿಲ್ಲೆ ಎರಡನೇ ದೊಡ್ಡ ಜಿಲ್ಲೆ. ಬೆಂಗಳೂರು ನಂತರ ಎರಡನೇ ರಾಜಧಾನಿ ಅಂತ ಹೇಳ್ತೀವಿ ನಮ್ಮ ಜಿಲ್ಲೆಗೆ. ನಮ್ಮ ಜಿಲ್ಲೆಯಲ್ಲಿ ಬೇರೆ ಊರಿಂದ ಬಂದು ಯಾರು ಕೂಡ ಇಲ್ಲಿ ಜನಪ್ರತಿನಿಧಿ ಆಗುವಂಥ ಅವಶ್ಯಕತೆ ನಮಗಿಲ್ಲ. ಯಾಕಂದರೆ ಪ್ರತಿಯೊಂದು ಪಕ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದ್ದಂಥ ನಾಯಕರು ಭಾಳಷ್ಟು ಜನ ಸಮರ್ಥರಿದ್ದಾರೆ. ಹಾಗಾಗಿ ಲೋಕಸಭೆ ಚುನಾವಣೆ ಕಣದಲ್ಲಿ ಜಿಲ್ಲೆಯ ಮನೆ ಮಗನ ಕೈ ಹಿಡಿತಾರೆ ಅಂತ ಹೇಳಿ ನನಗೊಂದು ವಿಶ್ವಾಸ ಇದೆ. ನಿಮ್ಮ ವಿರೋಧಿಯವರು ಮೋದಿ ನೋಡಿ ಓಟ್ ಹಾಕಿ ಅಂತ ಕೇಳ್ತಾ ಇದ್ದಾರೆ, ನೀವು ಗ್ಯಾರಂಟಿ ನೋಡಿ ಓಟ್ ಹಾಕಿ ಅಂತ ಕೇಳ್ತಾ ಇದ್ದೀರಿ. ಜನ ಪ್ರತಿಕ್ರಿಯೆ ಹೇಗಿದೆ ಸರ್? ಯಾಕಂತಂದ್ರೆ ಮೋದಿನ ಅಥವಾ ಗ್ಯಾರಂಟಿನ ಅನ್ನೋ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ನೋಡ್ರಿ, ನನಗೆ ಒಂದು ಆಶ್ಚರ್ಯ ಏನು ಅನಿಸ್ತಾ ಇದೆ ಅಂದರೆ, ಒಬ್ಬರು ಮಾಜಿ ಮುಖ್ಯಮಂತ್ರಿ ಇದ್ದವರು ಕಣದಲ್ಲಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಇದ್ದವರು ಅವ್ರು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದರೆ ತಮ್ಮ ಸ್ವಂತ ಹೆಸರಿನ ಮೇಲೆ ಜನರ ಹತ್ರ ಹೋಗ್ಬೋದಿತ್ತು. ಪರಿಸ್ಥಿತಿ ಹೆಂಗಿದೆ ಅಂದರೆ, ಇದೇ ನಮ್ಮ ಮುಂದಿದ್ದಂಥ ಅಭ್ಯರ್ಥಿಯವರು ಶೆಟ್ಟರ್ ಸಾಹೇಬರು ಇದೇ 8 ತಿಂಗಳ ಹಿಂದೆ ಕಾಂಗ್ರೆಸ್ನಲ್ಲಿದ್ದರು. ಅವ್ರು ಸೋತರು ಕೂಡ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅವ್ರಿಗೊಂದು MLC ಸ್ಥಾನವನ್ನು ಕೊಟ್ಟು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿದ್ರು. ಕಾಂಗ್ರೆಸ್ನಲ್ಲಿದ್ದಾಗ ಬಹಳಷ್ಟು ಕಟು ಶಬ್ದದಲ್ಲಿ ಟೀಕೆ ಟಿಪ್ಪಣಿ ಮೋದಿ ಸಾಹೇಬ್ರ ಮೇಲೆ ಮಾಡಿದ್ರು, ಯಡಿಯೂರಪ್ಪ ಸಾಹೇಬ್ರ ಮೇಲೆ ಮಾಡಿದ್ರು. ಆದರೆ ಇವತ್ತು ತಾವು ನೋಡ್ತಾ ಇದ್ದೀರಾ, ಅವರು BJPಗೆ ಹೋದ ನಂತರ ಮೋದಿ ಅವ್ರು ನೋಡಿ ನಮಗೆ ವೋಟ್ ಕೊಡಿ ಅಂತ ಹೇಳ್ತಾರೆ. ಕಾಲಯ ತಸ್ಮಯ ನಮ ಅನ್ನೋದು ಇದಕ್ಕೆ. ಅವ್ರೇನಾದರೂ ಮುಖ್ಯಮಂತ್ರಿಗಳು ಇದ್ದಾಗ ನಮ್ಮ ಜಿಲ್ಲೆಗೆ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡಿದರೆ ಆ ಕೆಲಸ ಇಟ್ಕೊಂಡು ಬರ್ತಿದ್ರು. 2 ಬಾರಿ ಅವರು ಉಸ್ತುವಾರಿ ಸಚಿವರಾಗಿದ್ದರು. ಉಸ್ತುವಾರಿ ಸಚಿವರು ಇದ್ದಾಗಲೂ ಕೂಡ ನಮ್ಮ ಜಿಲ್ಲೆಯ ಚೇಂಬರ್ ಆಫ್ ಕಾಮರ್ಸ್ನ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಅವ್ರ ಹತ್ರ ಹೋಗಿ ಭೇಟಿಯಾಗಿದ್ರು. 1-2-3 ಸಂಗತಿ ಇದೆ ನನ್ನ ಹತ್ರ. ಅವ್ರ ಹತ್ರ ಹೋಗಿ ಭೇಟಿಯಾಗಿ, ಕೋವಿಡ್ ಸಮಯದಲ್ಲಿ ನೀವು ಹುಬ್ಳಿಯಲ್ಲಿ ಎಲ್ಲ ಇಂಡಸ್ಟ್ರಿಗಳನ್ನ ಶುರು ಮಾಡಿದ್ದೀರಾ, ಕೋವಿಡ್ ಸಮಯದಲ್ಲಿ ಇಲ್ಲೂ ನಮಗೆ ಶುರು ಮಾಡೋಕ್ಕೆ, ಆಪರೇಷನ್ ಮಾಡೋಕ್ಕೆ, ನಮಗೆ ಆಪರೇಟ್ ಮಾಡೋಕ್ಕೆ ಅವಕಾಶ ಕೊಡಿ ಅಂದಾಗ ನಮ್ಮ ಇಂಡಸ್ಟ್ರಿಯಲಿಸ್ಟ್ ಹತ್ರ ಅಷ್ಟೊಂದು ಒಳ್ಳೆ ಸ್ಪಂದನೆ ಬಂದಿಲ್ಲ. ಈಗ ಪ್ರತಿಯೊಬ್ಬ ಮತದಾರ, ಇದು ಒಂದೇ ವಿಷಯ ಹೇಳಿದ್ದೀನಿ, ಪ್ರತಿಯೊಬ್ಬ ಮತದಾರರಲ್ಲಿ ಪ್ರತಿಯೊಂದು ಭಾಗಕ್ಕೆ ಹೋಗ್ತಾ ಇದ್ದೀನಿ, ಹಲವಾರು ವಿಷಯಗಳಿದೆ. ಹಾಗಾಗಿ ಇವತ್ತು ಅವ್ರು ಏನು ಕೆಲಸ ಮಾಡಿಲ್ಲ ಅಂತ ಹೇಳಿದ ಮೇಲೇ ಇವತ್ತು ಕೇಂದ್ರದ ನಾಯಕರನ್ನು ತೋರಿಸಿ ವೋಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸರ್, ಬಿರು ಬಿಸಿಲು ನಿಮ್ಮ ಗೆಲ್ಲಿಸಲೇಬೇಕು ಅಂತೇಳಿ ಒಂದು ಕಡೆ ನಿಮ್ಮ ಮಾವಂದಿರು, ಜೊತೆಗೆ ಇನ್ನೊಂದು ಕಡೆ ತಾಯಿಯಂದಿರು ಇಡೀ ಏನಂತಂದರೆ ತಮ್ಮ ಏನಂತಂದರೆ ಸಮಯವನ್ನು ಸಂಪೂರ್ಣವಾಗಿ ಇದಕ್ಕೆ ಹಾಕಿ ನಿಮ್ಮನ್ನು ಗೆಲ್ಲಿಸಲೇಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರ ಬಗ್ಗೆ 2 ಮಾತು. ನಿಜವಾಗ್ಲೂ ಕೂಡ ಇವತ್ತು ದೇವರಲ್ಲಿ ನಾನು ಎಷ್ಟೇ ಕೈ ಮುಗಿದ್ರು ಭಾಳ ಕಡಿಮೆ ಇದೆ. ಯಾಕಂದರೆ ಅಂಥ ತಾಯಿ ನನಗೇನು ಸಿಕ್ಕರು. ನಮ್ಮ ತಾಯಿ ಯಾವತ್ತಿದ್ರೂ ಕೂಡ ಶ್ರಮಜೀವಿ. ಯಾರ್ಯಾರು ನಮ್ಮ ಮನೆಗೆ ಬರ್ತಾರೆ, ರೈತರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಸಂಕಷ್ಟದಲ್ಲಿದ್ದವರು ಯಾರಿಗೂ ಕೂಡ ನಾವು ವಾಪಸ್ ಬರಿಗಲ್ಲೇ ಕಳಿಸಲ್ಲ. ಇದು ನಮ್ಮ ಮನೆಯದೊಂದು ಪ್ರಥ. ಅದ್ರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿದ್ದಂಥ 5 ಶಾಸಕರು ಕೂಡ, ಕಾಂಗ್ರೆಸ್ ಪಕ್ಷದ 5 ಶಾಸಕರು, 3 ಜನ ಇದ್ದಂಥ ಯಾರು ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ನಮ್ಮೆಲ್ಲ ಪಕ್ಷದ ನಾಯಕರು ಬಹಳ ಒಗ್ಗಟ್ಟಿನಿಂದ ಈ ಬಾರಿ ನಾವು ಬೆಳಗಾವಿ ಲೋಕಸಭೆ ಗೆಲ್ಲಲೇಬೇಕನ್ನೋ ಒಂದು ಹಠ ಹಿಡ್ಕೊಂಡು ಇವಾದ್ರೆ ಕೆಲಸ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಮತದಾರರಿಗೆ ಏನು ಹೇಳ್ತೀರಿ? ಮತದಾರರಲ್ಲಿ ನಾವು ಒಂದೇ ವಿನಂತಿ ಮಾಡ್ತೀನಿ, ಇದು ನಮ್ಮ ಬೆಳಗಾವಿಯ ಅಸ್ಮಿತೆಯ ಚುನಾವಣೆ, ಸ್ವಾಭಿಮಾನದ ಚುನಾವಣೆ. ಯಾಕಂದರೆ ಬೆಳಗಾವಿ ಮನೆ ಮಗ, ಸುಮಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೀನಿ, ಬೆಳಗಾವಿ ಗ್ರಾಮೀಣ ಮಹಾಜನತೆಯ ಸೇವೆಯನ್ನು ಮಾಡ್ತಾ ಇದ್ದೀನಿ. ಆದರೆ ಇವತ್ತು ಬಹಳ ದೊಡ್ಡ ಜವಾಬ್ದಾರಿ. ಈ ವಯಸ್ಸಿನಲ್ಲೂ ಕೂಡ ನಿಮ್ಮ ಪ್ರತಿಯೊಂದು ಮನೆಗೆ ಬಂದು ಒಂದು ಒಳ್ಳೆಯ ಅಭಿವೃದ್ಧಿ ಮಾಡಬೇಕು, ಒಂದು ಕೆಲಸ ಮಾಡಬೇಕು. ಬೆಳಗಾವಿ ನಿಜವಾಗ್ಲೂ ಕೂಡ ಸ್ಮಾರ್ಟ್ ಆಗಬೇಕು, ಬೆಳಗಾವಿ ಸ್ವಾಭಿಮಾನ ಉಳಿಬೇಕು. ನಮ್ಮ ಯೋಜನೆಗಳು ಪಕ್ಕ ಜಿಲ್ಲೆಗೆ ಹೋಗಿದ್ದಾವೆ. ಇನ್ನು ಮುಂದೆ ಆದಂಥ ಅನ್ಯಾಯ ನಮ್ಮ ಜಿಲ್ಲೆಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದೊಂದು ಸಲ ಬೆಳಗಾವಿ ಮಗನ ಕೈ ಹಿಡಿರಿ ಅಂತ ಹೇಳಿ ತಮ್ಮಲ್ಲಿ ಬೇಡ್ಕೋತೀನಿ. ಇದಿಷ್ಟು ಏನಂತಂದರೆ ಮೃಣಾಲ್ ಹೆಬ್ಬಾಳ್ಕರ್ ಅವ್ರ ಮಾತು. ಕ್ಯಾಮ್ರಾಮನ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.